ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಉದ್ಘಾಟನೆ ಹಿನ್ನೆಲೆಯಲ್ಲಿ ಇಡೀ ರಾಜ್ಯದಾದ್ಯಂತ ಪೊಲೀಸರಿಂದ ಭಾರೀ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಇದೇ 22ನೇ ತಾರೀಕು ರಾಮ ಮಂದಿರದ ಲೋಕಾರ್ಪಣೆಯಾಗಲಿದೆ. ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆ ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ರಾಜ್ಯದಾದ್ಯಂತ ಪೊಲೀಸರು ಭಾರೀ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಎಲ್ಲ ಕಮಿಷನರೇಟ್ ಎಸ್ಪಿಗಳಿಗೆ ಡಿಜಿ ಐಜಿಪಿ ಸೂಚನೆಯನ್ನ ಕೊಟ್ಟಿದ್ದಾರೆ. ರಾಮ ಆಂಜನೇಯ ದೇವಸ್ಥಾನದ ಬಳಿ ಹೆಚ್ಚಿನ ಭದ್ರತೆಯನ್ನ ಒದಗಿಸಬೇಕು, ಸೂಕ್ಷ್ಮ ಪ್ರದೇಶ ಆದರೆ ಕೆಎಸ್ಆರ್ಪಿ ನಿಯೋಜನೆಯನ್ನ ಮಾಡಬೇಕು ಅನ್ನುವ ಸೂಚನೆಯನ್ನ ಕೊಟ್ಟಿದ್ದಾರೆ. ದೇವಸ್ಥಾನದ ಬಳಿ ಯಾವುದೇ ರೀತಿಯ ರಾಜಕೀಯ ಭಾಷಣಗಳಿಗೆ ಅವಕಾಶ ಇಲ್ಲ ಅನ್ನುವ ಸೂಚನೆಯನ್ನು ನೀಡಲಾಗಿದ್ದು, ದೇವಾಲಯದ ಬಳಿ ಪ್ರತಿಭಟನೆ ಮಾಡುವ ಹಾಗಿಲ್ಲ, ಶಾಂತಿಗೆ ಭಂಗ ತರುವಂತಿಲ್ಲ. ಸಾಮಾಜಿಕ ಜಾಲತಾಣದಲ್ಲೂ ಅವಹೇಳನಕಾರಿ ಪೋಸ್ಟ್ ಯಾರಾದರೂ ಮಾಡಿದ್ರೆ ಅವರ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕು. ಕೇಂದ್ರ ಗುಪ್ತಚರ ಇಲಾಖೆ ಸೂಚನೆಯ ಮೇರೆಗೆ ಅಲರ್ಟ್ಗೆ ಆದೇಶವನ್ನ ಮಾಡಲಾಗಿದೆ. ರಾಮ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠಾಪನೆಯಾಗುವಂತಹ ಇದೇ 22ರವರೆಗೂ ಪೊಲೀಸ್ ಅಧಿಕಾರಿಗಳು ಅವರ ಲಿಮಿಟ್ಸ್ ಬಿಟ್ಟು ಹೋಗಬಾರದು ಅನ್ನುವ ಸೂಚನೆಯನ್ನ ಕೂಡ ಡಿಜಿ ಈಗಾಗಲೇ ನೀಡಿದ್ದಾರೆ. ಸೂಕ್ಷ್ಮ ಪ್ರದೇಶವಾದರೆ ಕೆಎಸ್ಆರ್ಪಿಯನ್ನ ನಿಯೋಜನೆ ಮಾಡಬೇಕು. ಯಾವುದೇ ರೀತಿಯಾದಂತಹ ದೇವಸ್ಥಾನಗಳ ಬಳಿ ರಾಜಕೀಯ ಭಾಷಣ ಮಾಡುವ ಹಾಗಿಲ್ಲ ಅನ್ನುವ ಸೂಚನೆಯನ್ನು ನೀಡಲಾಗಿದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜು ಆರ್ಯ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜು ಆರ್ಯ, ಈಗಾಗಲೇ 22ನೇ ತಾರೀಕು ಪ್ರಾಣ ಪ್ರತಿಷ್ಠಾಪನೆ ಆಗಲಿರುವ ಹಿನ್ನೆಲೆಯಲ್ಲಿ ಕೇಂದ್ರ ಇಲಾಖೆ ಅಂದ್ರೆ ಕೇಂದ್ರ ಏನು ಸೂಚನೆಯನ್ನ ಕೊಟ್ಟಿದೆ, ಆ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಕೈಗೊಂಡಿರುವಂತಹ ಕ್ರಮಗಳು ಏನೆಲ್ಲ ಕಟ್ಟುನಿಟ್ಟಿನ ಸೂಚನೆಯನ್ನ ನೀಡಲಾಗಿದೆ? ನವಿತಾ, ಅಯೋಧ್ಯೆಯಲ್ಲಿ ರಾಮ ಮಂದಿರ ಪ್ರತಿಷ್ಠಾಪನೆ ಆಗ್ತಿರುವಂತಹ ನಿಟ್ಟಿನಲ್ಲಿ ಈಗಾಗಲೇ ಇಡೀ ಕರ್ನಾಟಕ ರಾಜ್ಯಾದ್ಯಂತಲೂ ಕೂಡ ಅಷ್ಟೇ ಐ ಅಲರ್ಟ್ ಇರುವಂತೆ ಕೇಂದ್ರ ಗುಪ್ತಚರ ಇಲಾಖೆಗಳು ಕೂಡ ಅಷ್ಟೇ ಸೂಚನೆಯನ್ನ ಕೊಟ್ಟಿತ್ತು. ಈ ಬೆನ್ನಲ್ಲೇ ರಾಜ್ಯದ ಡಿಜಿ ಐಜಿಪಿ ಆಗಿರುವಂತಹ ಅಲೋಕ್ ಮೋಹನ್ ಅವರು ಕೂಡ ಅಷ್ಟೇ ಎಲ್ಲಾ ಒಂದು ಜಿಲ್ಲೆಗಳ ಎಸ್ಪಿಗಳ ಜೊತೆ ಈಗಾಗಲೇ ಒಂದು ಚರ್ಚೆಯನ್ನು ಕೂಡ ಮಾಡಿದ್ದಾರೆ. ಅಂದ್ರೆ 22ನೇ ತಾರೀಕಿನವರೆಗೂ ಕೂಡ ಅಷ್ಟೇ ಯಾವುದೇ ರೀತಿಯಾದಂತಹ ಒಂದು ವಿಧ್ವಂಸಕ ಕೃತ್ಯಗಳ ನಡೆಯೋಕೆ ಅವಕಾಶವನ್ನು ಮಾಡಿಕೊಡಬಾರದು. ಅದರಲ್ಲೂ ಕೂಡ ಅಷ್ಟೇ ರಾಮ ಮಂದಿರಗಳು ಎಲ್ಲೆಲ್ಲಿ ಯಾವ ಜಿಲ್ಲೆಗಳಲ್ಲಿದೆ ಅಲ್ಲೆಲ್ಲೂ ಕೂಡ ಅಷ್ಟೇ ಬಂದೋಬಸ್ತನ್ನ ಹಾಕೊಳ್ಳಿ ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಯಾವುದೇ ಒಂದು ರಾಮ ಮಂದಿರದ ಮುಂಭಾಗದಲ್ಲಿ ಏನೇ ಕಾರ್ಯಕ್ರಮ ಆದ್ರೂ ಕೂಡ ಅಷ್ಟೇ ಸ್ಥಳೀಯ ಪೊಲೀಸರ ಒಂದು ಗಮನಕ್ಕಿರಬೇಕು. ಆ ಒಂದು ಕಾರ್ಯಕ್ರಮಕ್ಕೆ ಅನುಮತಿಯನ್ನ ಕೊಡಬೇಕಾ ಬಿಡುವ ಅನ್ನುವಂಥದ್ದನ್ನ ಅಲ್ಲಿನ ಜಿಲ್ಲಾ ಎಸ್ಪಿಗಳು ಒಂದು ನಿರ್ಧಾರವನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಅದರಲ್ಲೂ ಕೂಡ ಅಷ್ಟೇ ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ಪ್ರದೇಶಗಳಂತ ಏನುತ್ತೆ, ಆ ಒಂದು ಅತಿ ಸೂಕ್ಷ್ಮ ಪ್ರದೇಶದಲ್ಲಿ ಅವಶ್ಯಕತೆ ಇದ್ದಂತ ಪಕ್ಷದಲ್ಲಿ 22ನೇ ತಾರೀಕಿನವರೆಗೂ ಕೂಡ ಅಷ್ಟೇ ಕೆಎಸ್ಆರ್ಪಿ ತುಕಡಿಗಳನ್ನು ನಿಯೋಜನೆ ಮಾಡ್ಕೊಳ್ಳಿ ಮತ್ತು ಅಲ್ಲಿ ಒಂದಷ್ಟು ಮೆನ್ನನ್ನು ಕೂಡ ಅಷ್ಟೇ ಡೆಪ್ಯೂಟ್ ಮಾಡಿ ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಡಿಜಿ ಅವರು ಕೂಡ ಅಷ್ಟೇ ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು. ಜೊತೆಗೆ ಇವತ್ತು ಪ್ರಮುಖವಾಗಿ ಮುಖ್ಯಮಂತ್ರಿಗಳು ಕೂಡ ಅಷ್ಟೇ ಡಿಜಿ ಆಫೀಸ್ನಲ್ಲಿ ಒಂದು ಸಭೆಯನ್ನು ಕೂಡ ಮಾಡ್ತಿದ್ರು. ಆ ಒಂದು ಸಭೆಯಲ್ಲೂ ಕೂಡ ಅಷ್ಟೇ ಒಟ್ಟಾರೆಯಾಗಿ ಕರ್ನಾಟಕ ರಾಜ್ಯದಲ್ಲಿ ಯಾವ ರೀತಿಯಾದಂತಹ ಒಂದು ಭದ್ರತೆಯನ್ನ ರಾಮ ಮಂದಿರದ ಒಂದು ಪ್ರತಿಷ್ಠಾಪನೆ ನಿಮಿತ್ತವಾಗಿ ಮಾಡ್ಕೊಂಡಿದೀವಿ, ಜೊತೆಗೆ ಎಲ್ಲೆಲ್ಲಿ ಯಾವ ರೀತಿಯಂತ ಸೆಕ್ಯೂರಿಟಿಯನ್ನು ಹಾಕೊಂಡಿದೀವಿ, ಜೊತೆಗೆ ಎಲ್ಲೆಲ್ಲಿ ಯಾವ ರೀತಿಯಂತ ಬಂದೋಬಸ್ತನ್ನ ಮಾಡ್ಕೊಳ್ಳೋದಕ್ಕೆ ಮುಂಜಾಗ್ರತೆಯ ಕ್ರಮಗಳನ್ನು ವಹಿಸಿದೆಯೋ ಅನ್ನೋದ್ರ ಬಗ್ಗೆ ಬಹುತೇಕ ಇವತ್ತು ಗೃಹ ಸಚಿವರು ಮತ್ತು ಖುದ್ದು ಮುಖ್ಯಮಂತ್ರಿಗಳಿಗೆ ಡಿಜಿ ಐಜಿಪಿ ಅವರು ಮಾಹಿತಿಯನ್ನು ಕೂಡ ಕೊಡಲಿರುವಂತದ್ದು. ಜೊತೆಗೆ ಪ್ರಮುಖವಾಗಿ ಬೆಂಗಳೂರು ಆಗಿರ್ಬೋದು, ಮಂಗಳೂರು, ಹುಬ್ಬಳ್ಳಿ ಈ ಒಂದು ಭಾಗದಲ್ಲಿ ಅತಿ ಹೆಚ್ಚಿನ ಒಂದು ಭದ್ರತೆಯನ್ನು ವಹಿಸಬೇಕು. ಜೊತೆಗೆ ಕೆಎಸ್ಆರ್ಪಿ ತುಕಡಿಗಳನ್ನು ಮುಂಜಾಗ್ರತೆಯಾಗಿ ನಿಯೋಜನೆ ಮಾಡಿಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಡಿಜಿ ಅವರು ಎಲ್ಲಾ ಎಸ್ಪಿಗಳು ಮತ್ತು ಕಮಿಷನರೇಟ್ ವಿಭಾಗದ ಒಂದು ಅಧಿಕಾರಿಗಳು ಕೂಡ ಈಗಾಗಲೇ ಮಾಹಿತಿ ಕೊಟ್ಟಿದ್ದು, ಒಟ್ಟಿನಲ್ಲಿ ಯಾರು ಕೂಡ ಅಷ್ಟೇ ಲಿಮಿಟ್ಸ್ ಅನ್ನ ಬಿಟ್ಟು ಹೋಗಬಾರ್ದು. 22ನೇ ತಾರೀಕಿನೊಂದು ಯಾರೆಲ್ಲ ದೀರ್ಘಕಾಲಿಕ ರಜೆ ಹೋಗಿದ್ರೆ ಆ ಒಂದು ರಜೆ ಹೋಗಿರೋರು ಕೂಡ ಅಷ್ಟೇ ವಾಪಸ್ ಬರಬೇಕು ಮತ್ತು 22ನೇ ತಾರೀಕಿನವರೆಗೂ ಕೂಡ ಅಷ್ಟೇ ಆದಷ್ಟು ಅವರವರ ವ್ಯಾಪ್ತಿಯಲ್ಲಿ ಅವರವರ ಲಿಮಿಟ್ಸ್ ನಲ್ಲಿ ಅವರವರ ಅಧಿಕಾರಿಗಳು ಇರಬೇಕು ಅನ್ನೋ ಒಂದು ಖಡಕ್ ಆದಂತ ಒಂದು ಸೂಚನೆಯನ್ನು ಕೂಡ ಅಷ್ಟೇ ಡಿಜಿ ಅವರು ಎಲ್ಲಾ ಎಸ್ಪಿಗಳು ಮತ್ತು ಬೆಂಗಳೂರು ನಗರ ಸೇರಿದಂತೆ ಬೇರೆ ಬೇರೆ ಕಮಿಷನರ್ ವ್ಯಾಪ್ತಿ ಅಧಿಕಾರಿಗಳು ಕೂಡ ಸೂಚನೆಯನ್ನ ಕೊಟ್ಟಿರುವಂತಹದ್ದು. ನವಿತಾ, ಓಕೆ, ಥ್ಯಾಂಕ್ ಯು ಮಂಜು ಆರ್ಯ ಡೀಟೇಲ್ಸ್ಗೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.